ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ. ಕೆಲವು ದಿನಗಳಿಂದ ನಾನು ನಿಮಗೆ ಒಂದು ಆಯುರ್ವೇದಿಕ್ ಗಿಡದ ಬಗ್ಗೆ ತುಂಬ ಪರಿಚಯ ಮಾಡ್ಕೊಳ್ತಾ ಬಂದಿದ್ದೆ. ಹೌದು, ಈ ದಿನ ಕೂಡ ಒಂದು ವಿಶೇಷವಾದ ಗಿಡನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದು ನಿಮಗೆಲ್ಲ ಚಿರಪರಿಚಿತ ಆಗಿರುತ್ತೆ. ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಟ್ ಇದು ಏನು, ಇದರ ಉಪಯೋಗ ಏನು, ಇದರಿಂದ ಆರೋಗ್ಯಕ್ಕೆ ನಮಗೇನು ಬೆನಿಫಿಟ್ಸ್ ಅನ್ನೋದು ಗೊತ್ತಿರಲ್ಲ. ಹೌದು, ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಪರಿಚಯ ಮಾಡ್ಕೊಳಕ್ಕೆ ಬರ್ತೀನಿ. ಬನ್ನಿ ಸ್ನೇಹಿತರುಗಳೇ, ಇದು ಏನಪ್ಪ ಅಂದರೆ ಇದನ್ನು ಕಕ್ಕೆ ಗಿಡ ಅಂತೀವಿ, ಔರಮ್ ಗಿಡ, ಅವ್ರಿಕೆ ಗಿಡ, ಈ ಕಡೆ ಈ ಥರ ಒಂದಷ್ಟು ಸಾಕಷ್ಟು ಹೆಸರು ಕಟ್ತೀವಿ. ಇನ್ನೊಂದೇನೋ ಅವ್ರಿಕೆ ಸೊಪ್ಪು ಗಿಡ ಒಂದು ಬರ್ತದೆ. ಈ ಕ್ವಾಲಿಟಿ ಎರಡು ಸೇಮು, ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ ಸ್ನೇಹಿತರೆ. ಉಪಯೋಗಪ್ಪ ಅಂದರೆ ಈ ಅವ್ರಿಕೆ ಸೊಪ್ಪಿಂದ ಅಂದರೆ ಇವಾಗ ಕಕ್ಕೆ ಗಿಡ ಅಂತ ಹೇಳಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಕರಿತೀವಿ. ಇದರಿಂದ ಏನಪ್ಪ ಉಪಯೋಗ ಅಂದರೆ ಇದರದ ಹೂವು ಮತ್ತು ಎಲೆಗಳನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಮಧುಮೇಹ ಕಡಿಮೆ ಆಗುತ್ತೆ. ಹೌದು, ಹಾಗೆ ಇನ್ನೊಂದೇನಪ್ಪ ಇದ್ರ ಬೆನಿಫಿಟ್ಸ್ ಅಂತ ಏನಪ್ಪ ಅಂದರೆ ಇದ್ರ ಎಲೆ ಮತ್ತು ಇದ್ರದ್ದು ಹೂಗಳನ್ನ ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ಇಲ್ದಾರೆ ಪೇಸ್ಟ್ ಮಾಡಿ ಎರಡು ಏನಾದರೂ ಇವಾಗ ಒಂದು ಸ್ವಲ್ಪ ತುರ್ಕೆ ಥರ ಆಗಿರುತ್ತೆ, ಚರ್ಮ ಸಮಸ್ಯೆಗಳು ಬಂದಿರುತ್ತೆ, ಮುಕ್ತಲ್ಲಿ ಬಂಗು ಬರೋದೆಲ್ಲ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ಈ ಕಕ್ಕೆ ಗಿಡದ ಎಲೆ ಮತ್ತು ಹೂಗಳನ್ನ ಪೇಸ್ಟ್ ಮಾಡಿ ಹಚ್ಕೊಂಡ್ರೆ ಅದು ಹಚ್ಕೊಂಡು ಒಂದು 30 ಮಿನಿಟ್ಸ್ ಆದರೂ ಇರಬೇಕು. ಆವಾಗ ಮುಕ್ತಲ್ಲಿ ಮಂಗು ಮತ್ತು ಒಂದಷ್ಟು ಪಿಗ್ಮೆಂಟೇಷನ್ ಅಂದರೆ ಇವಾಗ ಮೊಡವೆಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ, ಅಂಥದ್ದೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರ ಕಷಾಯನ ನಾವು ಡೈಲಿ ಕುಡಿತಾ ಬರಬೇಕು. ಡೈಲಿ ಕುಡಿಯೋಕ್ಕೆ ಬರೋದ್ರಿಂದ ಏನು ಮಾಡುತ್ತೆ ಅಂದರೆ ಒಂದು ಗಟ್ಸ್ ಬ್ಯಾಕ್ಟೀರಿಯಾ ಅಂದರೆ ನಮ್ಮ ಕರುಳಿನ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ, ನಮ್ಮ ತಿನ್ನಂಥ ಆಹಾರ ಕೂಡ ಜೀರ್ಣ ಆಗುತ್ತೆ. ಒಂದು ಆಶ್ಚರ್ಯ ಪಡಬೇಕಂತ ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕಾಫಿ ಟೀ ಎಲ್ಲ ಯಾವಾಗ ಬತ್ತಪ್ಪ ಅಂದರೆ ಒಂದು ಬ್ರಿಟಿಷರ ಕಾಲದಲ್ಲಿ ಇಂಟ್ರಡಕ್ಷನ್ ಆಯಿತು ಅಂತ ತಿಳ್ಕೊಂಡಿದ್ವಿ. ಬಟ್ ಅದಕ್ಕೂ ಮುಂಚೆ ನಮ್ಮ ಹಿರಿಕರು, ನಮ್ಮ ಸನಾತನಿಗಳು ಏನಪ್ಪ ಮಾಡ್ತಿದ್ರು ಅಂದರೆ ಕಾಫಿ ಟೀ ಬೆಳೆಸ್ತಿದ್ರು. ಆ ಟೀ ಎಲ್ಲಿ ಬೆಳೆಸ್ತಿದ್ರು ಅಂದರೆ ಅವ್ರಿಕೆ ಸೊಪ್ಪು ಅಂದರೆ ಭಾರತದಾದ್ಯಂತ ತುಂಬಾ ಫೇಮಸ್ ಇತ್ತು. ಅವ್ರಿಕೆ ಸೊಪ್ಪನ್ನ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಅದನ್ನು ಟೀ ಮಾಡಿ ಕುಡಿತಿದ್ರು. ಅದು ಎಷ್ಟು ಆರೋಗ್ಯಕ್ಕೆ ಒಂದು ಉಪಲಬ್ಧವಾಗಿತ್ತು ಅಂದರೆ ಇವಾಗ ಕಾಲ ಬೆಳೆದಂತೆ ಒಂದಷ್ಟು ನಾವು ಅಪ್ಡೇಟ್ ಆಗಿ ಕಳ್ಕೊಬಿಟ್ಟಿದ್ವಿ. ಬಟ್ ತುಂಬ ಹೆಲ್ಪ್ಫುಲ್ಲು. ಏನಂತ ಅಂದರೆ ಇವಾಗಂತೂ ತುಂಬ ಬಿಸಿಲಿದೆ ಭಾರತ ದೇಶದಲ್ಲಿ. ಅರೌಂಡ್ 47-48 ಡಿಗ್ರಿ ಸೆಲ್ಸಿಯಸ್ ಅಂತೂ ಆಗ್ಬಿಟ್ಟಿದೆ ಕೆಲವು ಕಡೆ. ಸೊ ಅಂಥವ್ರು ಏನಪ್ಪ ಅಂದರೆ ನ್ಯಾಚುರಲ್ ಕೂಲಿಂಗ್ ಎಫೆಕ್ಟು, ದೇಹ ಕೂಲ್ ಆಗಬೇಕು ಅಂತ ನಾವು ಬೇರೆ ಏನೇನೋ ಒಂದಷ್ಟು ವಿಚಾರಗಳನ್ನ ಟ್ಯಾಬ್ಲೆಟ್ ತೊಗೊಳೋದು ಮತ್ತೇನೋ ಮಾಡ್ತೀವಿ. ಸೊ ನಾನು ಅಂಥವ್ರಿಗೆ ಏನಪ್ಪ ಸಲಹೆ ಕೊಡ್ತೀನಿ ಅಂದರೆ ಈ ಅವ್ರಿಕೆ ಸೊಪ್ಪು ಗಿಡದ ಹೂಗಳಿಂದ ಅದ್ರ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹ ಏನು ಮಾಡುತ್ತೆ, ನ್ಯಾಚುರಲಾಗಿ ಕೂಲ್ ಆಗುತ್ತೆ, ದೇಹ ನ್ಯಾಚುರಲಾಗಿ ತಂಪಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಇದರದ್ದು ಉಪಯೋಗ ಏನಪ್ಪ ಅಂದರೆ ಕಣ್ಣುರಿ ಇರುತ್ತೆ ಕೆಲವರಿಗೆ. ಕಣ್ಣುರಿ ಯಾಕಾಗುತ್ತೆ, ದೇಹ ಈಟಾದ್ರಿಂದ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಈ ಇದೊಂದು ಎಲೆ ಇದೆ ಏನಪ್ಪ, ಹೂವನ್ನ ಮನೆಯ ನೆರಳಲ್ಲಿ ಒಣಗಿಸ್ಬೇಕು. ಬಿಸಿಲು ನೆರಳಲ್ಲ, ಮನೆಯ ನೆರಳಲ್ಲಿ ಒಣಗಿಸ್ಬಿಟ್ಟು ಆ ಪೌಡ್ರ್ ಮಾಡ್ಕೊಂಡು ಕುಡಿಯೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಕಣ್ಣು ರೆಡ್ಡಿಶ್ ಆಗುವಂಥದ್ದು, ಕಣ್ಣು ಉರಿ ಆಗುವಂಥದ್ದು ಇದೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ. ಬಂಧುಗಳು, ನಾನು ನಿಮ್ಗೆ ಏನಪ್ಪ ಮನವಿ ಮಾಡೋದೇನಪ್ಪ ಅಂದರೆ ಸುತ್ತಮುತ್ತ ಪರಿಸರ ಏನು ಮಾಡುತ್ತೆ ಅಂದರೆ ನಮಗೆ ಬೇಕಾಗಿರುವಂಥ ಸಸ್ಯ ಗಿಡ ಮರಗಳನ್ನ ಕೊಟ್ಟಿರ್ತಾರೆ. ಅದನ್ನು ಬೆಳೆಸಿ ಉಳಿಸಿ ಬಳಸ್ಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ದಯಮಾಡಿ ಬಳಸ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದೇನಪ್ಪ ವಿಶೇಷ ಏನಪ್ಪ ಅಂದರೆ ಈ ಕಕ್ಕೆ ಗಿಡದಲ್ಲಿ ಹೂವು ಜಾಸ್ತಿ ಆದರೆ ಮಳೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಾಡಿಕೆ ಮಾತಿದೆ. ನಾನು ಈ ವರ್ಷ ನಮ್ಮ ದೇಶಕ್ಕೆಲ್ಲ ಮಳೆ ಚೆನ್ನಾಗಾಗಲಿ, ಬೆಳೆ ಚೆನ್ನಾಗಾಗಲಿ ಅಂತ ಕೇಳ್ಕೊಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಬಂಧುಗಳು.